ಹೆಚ್ಚು ಕಡಿಮೆ ಈ ಒಂದು ವಿಚಾರ ಮಾರ್ಚಲ್ಲಿ ಅಂತ ಅನ್ಸುತ್ತೆ ವೈರಲ್ ಆಗಿದ್ದು. ಸಮೀರ್ ಅನ್ನೋಂಥ ಒಬ್ಬ ಹುಡುಗ AI ವಿಡಿಯೋ ಮಾಡ್ತಾನೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದರೆ ನೋಡುವಂಥ ವೀಕ್ಷಕರೆಲ್ಲ ಫೋನ್ ಬರ್ತಾನೆ ಇದ್ದಾವೆ, ನೋಡುವಂಥ ವೀಕ್ಷಕರೆಲ್ಲ ಒಬ್ಬ ಬೇರೆ ಧರ್ಮದ ವ್ಯಕ್ತಿ ನಮ್ಮ ಧರ್ಮದಲ್ಲಾಗಿರೋ ಅನ್ಯಾಯ ವಿಡಿಯೋ ಮಾಡೋನೆ, ನೀವೆಲ್ಲ ಗಂಡಸರು ಯೂಟ್ಯೂಬರ್ಸ್ಗಳು, ನಿಮ್ಗಳಿಗೆಲ್ಲ ಧೈರ್ಯ ಇಲ್ವಾ, ನಿಮ್ಗಳಿಗೆಲ್ಲ ತಾಕತ್ತಿಲ್ವಾ ಈ ರೀತಿದೊಂದು ವಿಡಿಯೋ ಮಾಡೋದಕ್ಕೆ, ಇದುವರೆಗೂ ನೀವು ಒಂದು ವಿಡಿಯೋ ಮಾಡಿಲ್ವಲ್ಲ ಸೌಜನ್ಯ ಪರವಾಗಿ ಅಂತ ನಮ್ಮನ್ನು ಕೇಳ್ತಾರೆ. ನಾನು ಆ ವಿಡಿಯೋ ಮಾಡ್ತೀನಿ. ಅವತ್ತು ಏನಂತ ಮಾಡ್ತೀನಿ, ನಾನು ಯಾಕೆ ಇಷ್ಟು ದಿನಗಳ ಕಾಲ ವಿಡಿಯೋ ಮಾಡಿರಲಿಲ್ಲ ಅಂತಂದರೆ ಅದಕ್ಕೊಂದು ಪ್ರಬಲವಾದಂಥ ಕಾರಣ ಇದೆ. ಒಂದು ಕಾರಣ, ಸೌಜನ್ಯ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು PUC ಓದ್ತಿದ್ದಂಥ ಹುಡುಗ, ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಅರಿವಿಲ್ಲ, ಕಾನೂನಿನ ಏನೇ ನಡೆದೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಹೊರತುಪಡಿಸಿ ನಾನು ಯೂಟ್ಯೂಬ್ ಫೀಲ್ಡ್ಗೆ ಬಂದಂಥ ಸಂದರ್ಭದಲ್ಲಿ 2021-22 ಆಸುಪಾಸಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ CDR ತೆಗೆಸೋರು ಎಲ್ಲ ಆಚೆ ಬರುತ್ತಲ್ಲ, ಯಾವ ಇಯರ್, ಯಾವ ಡೇಟು, ಯಾವ ಮಂತ್ ಅಂತೆಲ್ಲನೂ ಕೂಡ. ಸೊ ಆ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ನನಗೆ ಫೋನ್ ಮಾಡಿಬಿಟ್ಟು ಈ ಥರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಯರ್ಗಳು ಬರ್ತಾರೆ ಬೆಂಗಳೂರಿಗೆ, ಅವರು ನಿಮ್ಮ ಚಾನಲ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ, ನಿಮಗೆ ದುಡ್ಡು ಕೂಡ ಕೊಡ್ತಾರೆ, ಮಾತಾಡ್ತೀರಾ, ಲೀಗಲಿ ಏನು ಬೇಕಾದರೂ ಕ್ವಶನ್ಗಳನ್ನ ಕೇಳ್ಬೋದು ಅಂತ ಹೇಳ್ತಾನೆ. ಅದಾದ್ಮೇಲೆ ನಾನು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂಟರ್ವ್ಯೂ ಮಾಡುವಂಥದ್ದು ಸರಿ, ಪ್ರಶ್ನೆ ಕೇಳುವಂಥದ್ದು ಸರಿ, ನ್ಯಾಯ ಕೇಳುವಂಥದ್ದು ಸರಿ, ದುಡ್ಡು ಕೊಟ್ಬಿಟ್ಟು ಯಾಕಪ್ಪ ಅವ್ರು ವಿಡಿಯೋ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಸಾಕ್ತೀನಿ. ನನ್ನದೇ ವಿಡಿಯೋದಲ್ಲಿ ನಾನೇ ಓಪನ್ ಆಗಿ ಹೇಳ್ಕೊಂಡಿದ್ದೀನಿ. ಕೆಲವರು ನಾನು ಕೇಳ್ತೀನಿ, ಆ ರೀತಿ ದುಡ್ಡು ತಗೊಂಡು ಫಂಡಿಂಗ್ ಮಾಡಿಸ್ಕೊಳ್ಳೋದಾಗಿರೋ ನಾನೇ ಓಪನ್ ಆಗಿ ಹೇಳ್ಕೊಳ್ತಿದ್ನಾ? ಓಕೆ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ನಾಳೆ ಸಂಜೆ ಒಳಗಡೆ ಬರುತ್ತೆ ನನ್ನದೇ ಚಾನಲ್ನಲ್ಲಿ. ಯಾರು ಆ ಯೂಟ್ಯೂಬರ್ನ ಸಂಪರ್ಕ ಮಾಡಿದ ಅಡ್ವೊಕೇಟು ಸೌಜನ್ಯ ಪರವಾದವರ, ವಿರುದ್ಧವಾದವರ, ಅಥವಾ ಅದನ್ನು ಹೊರತುಪಡಿಸಿ ಬೇರೆಯವರ ಎಲ್ಲ ದಾಖಲೆಗಳನ್ನು ಕೂಡ ಸ್ಪಷ್ಟತೆ ಪಡಿಸ್ತೀನಿ. ಸುಮಂತ್ ಅನ್ನೋ ಹುಡುಗನಲ್ಲಿ, ಆ ಬಾಲಕನಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಿನ್ನ ಹತ್ರ ಚಂದನ್ ಗೌಡ್ರಿಗೆ ಸಂಬಂಧಪಟ್ಟಂಗೆ, ನನ್ನ ಬಟ್ಟೆ ಅಂಗಡಿಗೆ ಸಂಬಂಧಪಟ್ಟಂಗೆ, ನೀನು ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ 50% ಬೇಡ, 5% ನೀನು ಪ್ರೂವ್ ಮಾಡು. ನೀನು ಹೇಳ್ದಾಗೆ ಈ ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ನಾನು ತಪ್ಪು ಒಪ್ಪಿಕೊಳ್ತೀನಿ, ನಾನು ಕ್ಷಮೆ ಕೇಳ್ತೀನಿ. ಈ ಜನ ಏನು ನನಗೆ ಸೂಚಿಸ್ತಾರೆ ನಾನು ಅದನ್ನು ಮಾಡ್ತೀನಿ. ನೀನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತಾರೆ, ನಿಂಗೆ 2 ದಿನ ಟೈಮ್ ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ, 2 ದಿನ ಟೈಮ್ ಕೊಡ್ತೀನಿ ನೀನು ಪ್ರೂವ್ ಮಾಡು ಅಂತ. ಅದನ್ನು ಮೀರಿ ನೀನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತಾರೆ ಲೀಗಲಿ ನಾನು ಫೈಟ್ ಮಾಡ್ತೀನಿ, ನೀನು ಸಾಬೀತು ಮಾಡಿ ನೋಡೋಣ.